ಸಿಂಗಂ ಅಂತಾನೆ ಖ್ಯಾತಿ ಇರುವಂತಹ ಖಡಕ್ IPS ಪೊಲೀಸ್ ಅಧಿಕಾರಿ. ದಕ್ಷ ಹಾಗೂ ಪ್ರಾಮಾಣಿಕತೆಗೆ ರಾಜ್ಯದ ಯಾವುದೇ ಜಿಲ್ಲೆಗೆ ಹೋದ್ರೂ ಹೆಸರು ಮಾಡಿದ ಸೂಪರ್ ಕಾಪ್. ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ತೊಡೆ ತಟ್ಟಿ ನಿಂತ ರಿಯಲ್ ಪೊಲೀಸ್. SP ಸಾಂಗ್ಲಿಯಾನ ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾನಾಯಕ್, ಕೆಂಪಯ್ಯ ಸಂಗ್ರಾಮ್ ಸಿಂಗ್, BB ಅಶೋಕ್ ಕುಮಾರ್ ಅಂತಹ ಪೊಲೀಸರು ನಮ್ಮ ಎಲ್ಲರ ಕಣ್ಣ ಮುಂದೆ ಬಂದು ಹೋದ ಸಾಹಸಿ ಅಧಿಕಾರಿಗಳು. ಸಿನಿಮಾಗಳಲ್ಲಿ ಇವರ ಸಾಹಸಗಾಥೆ ನೋಡಿ ಆನಂದಿಸಿದ್ದೀವಿ. ಆದರೆ ನಿಜ ಜೀವನದಲ್ಲಿ ಎಲ್ಲ ಆದರ್ಶಗಳನ್ನು ಮೈಗೂಡಿಸಿಕೊಂಡ ಜನಸ್ನೇಹಿ ಅಧಿಕಾರಿ ಒಬ್ಬರು ಇಂದು ನಮ್ಮನ್ನಾಗಲಿದ್ದಾರೆ. ಅವರೇ ಮಧುಕರ್ ಶೆಟ್ಟಿ. ಪ್ರಾಮಾಣಿಕ ಜೀವಿ, ಪತ್ರಕರ್ತ ರಘುರಾಮ್ ಶೆಟ್ಟಿ ಅವರ ಮಗ, ಮೂಲತಃ ಉಡುಪಿಯವರು. ಮಧುಕರ್ ಶೆಟ್ಟಿ 1999ರ ಬ್ಯಾಚಿನ ನಿಷ್ಠಾವಂತ IPS ಅಧಿಕಾರಿ. ಮಧುಕರ್ ದೆಹಲಿಯ ಜವಾಹರ್ಲಾಲ್ ನೆಹರು ವಿವಿಯಲ್ಲಿ MA ಸಮಾಜಶಾಸ್ತ್ರ ಪದವಿ ಪಡೆದುಕೊಂಡಿದ್ದರು. ನಂತರ ಬೆಂಗಳೂರಿಗೆ ಬಂದ IPS ಶೆಟ್ಟಿ ಕಾರ್ಯ ಆರಂಭಿಸಿದ್ದು ಬಳ್ಳಾರಿಯ ಅಕ್ರಮ ಗಣಿಗಾರಿಕೆಯಲ್ಲಿ. ತಮ್ಮ ಈ ಕೇಸ್ನಲ್ಲಿ ರೆಡ್ಡಿ ಬ್ರದರ್ಸ್ಗೆ ಒಂದು ಟಕ್ಕರ್ ಕೊಟ್ಟಿದ್ದೇ ತಡ ರೆಡ್ಡಿಗಳ ತಣ್ಣನೆ ಬೆವರು ಧರೆಗಿಳಿದಿತ್ತು. ಕೆಲ ಕಾಲದಷ್ಟು ರೆಡ್ಡಿಯ ಪಾರಿಜಾತ ಪದರಗುಟ್ಟಿ ಹೋಗಿತ್ತು. BS ಯಡಿಯೂರಪ್ಪ ಹಾಗೂ ಇಂದಿನ CM ಕುಮಾರಸ್ವಾಮಿ ಅವರ ಅಸಲಿ ಜನ್ಮವನ್ನ ಜಗತ್ತಿಗೆ ತೋರಿಸಿದ ವ್ಯಕ್ತಿ ಇವರು. ಬೆಂಗಳೂರು ಚಾಮರಾಜನಗರದಲ್ಲಿ ನಿಮ್ಮ ಸ್ನೇಹಿತರಿದ್ದರೆ ಅವರನ್ನ ಒಂದ್ಸಾರಿ ಕೇಳ್ಬಿಡಿ. ಈ ಅತ್ಯುತ್ತಮ ಪ್ರಾಮಾಣಿಕ ದಕ್ಷ ಅಧಿಕಾರಿಯ ಸೇವೆಯನ್ನ ನೋಡಿ ಅಲ್ಲಿನ ಜನರು ಇವರ ಗುಣಗಾನ ಮಾಡದೆ ಬಿಡೋದಿಲ್ಲ. ರಾಜ್ಯದ ಘಟಾನುಘಟಿ ರಾಜಕಾರಣಿಗಳ ತವರೂರು ಅನ್ನೋದು ಒಂದ್ ಕಡೆ ಆದ್ರೆ, ರೌಡಿಗಳಿಂದ ಕವರ್ ಆಗಿರುವ ಸೂಕ್ಷ್ಮ ಸ್ಥಳವಾಗಿರುವ ಸಿಲಿಕಾನ್ ಸಿಟಿಯಲ್ಲಿ ಖಡಕ್ ಸಿಂಗಂ ಆಗಿ ಇಂದು ಕಾರ್ಯನಿರ್ವಹಿಸಬೇಕಂದ್ರೆ ಡಬ್ಬಲ್ ಗುಂಡಿಗೆ ಬೇಕು. ಇಂಥದ್ರಲ್ಲಿ ಮಧುಕರ್ ಅದೆಷ್ಟು ಸಿನ್ಸಿಯರ್ ಇದ್ರು ಅಂದ್ರೆ, ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರನ್ನೇ ಲೋಕಾಯುಕ್ತರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಎಂದು ಗುಡುಗಿದ್ರಂತೆ. ಈ ಪ್ರಕರಣದಲ್ಲಿ ಸರಳ ಉತ್ತರ ಕೊಟ್ಟು ಹೆಗಡೆ ಶೆಟ್ಟಿ ಅವರಿಗೆ ಚೀಮಾರಿ ಹಾಕಿದ್ರಂತೆ. ಇದನ್ನೇ ಸವಾಲಾಗಿ ತೆಗೆದುಕೊಂಡ ಮಧುಕರ್ ಶೆಟ್ಟಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಾಗೆ ಹೋದ್ರಂತೆ. ಇದರ ಪ್ರತಿಯಾಗಿ ಮತ್ತೆ ಮರಳಿ ಸ್ವದೇಶಕ್ಕೆ ಬಂದ ಶೆಟ್ಟಿ IPSಗೆ ಮರು ನೇಮಕಾತಿಯಾದಾಗ ಸವಾಲೊಡ್ಡಿದ್ದ ಹೆಗಡೆನೇ ವಿಶ್ರಾಂತಿ ಸ್ಥಿತಿಯಲ್ಲಿದ್ದರು. ದಕ್ಷ ಅಧಿಕಾರಿಯಾಗಿ ಹೈದರಾಬಾದ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಮಧುಕರ್ ಶೆಟ್ಟಿ ಅವರಿಗೆ H1N1 ಶ್ವಾಸಕೋಶದ ಸೋಂಕಿನ ಜ್ವರ ಇದ್ದದ್ರಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಶುಕ್ರವಾರ ರಾತ್ರಿ 8:15ಕ್ಕೆ ಹೈದರಾಬಾದ್ನ ಕಾಂಟಿನೆಂಟಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. 1999ರ ಬ್ಯಾಚ್ನ IPS ಅಧಿಕಾರಿ ಮಧುಕರ್ ಶೆಟ್ಟಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಸೇರಿದಂತೆ ರಾಜ್ಯದ ಹಲವೆಡೆ ಸೇವೆ ಸಲ್ಲಿಸಿದ್ರು. ಕೊನೆಗೂ ದಕ್ಷ ಅಧಿಕಾರಿಯ ಜೀವದ ಕೊಂಡಿ ಕಳಚಿ ಬಿದ್ದಿದೆ. ದೇಶಕ್ಕಿದ್ದ ಒಬ್ಬ ಪ್ರಾಮಾಣಿಕ IPS ಅಧಿಕಾರಿ ಇದೀಗ ಇಲ್ಲದಂತಾಗಿದೆ. ಪೊಲೀಸ್ ಇಲಾಖೆಗೆ ತುಂಬಲಾರದಷ್ಟು ನಷ್ಟ ಉಂಟಾಗಿದೆ. ಯಲಹಂಕ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಇದೀಗ ಆಕ್ರಂದನ ಮುಗಿಲು ಮುಟ್ಟಿದೆ.